ಇದಂತೂ ಸಖತ್ತಾಗಿದೆಪ್ಪ. ಇಲ್ಲಿ ಎಲ್ಲ ಪದಾರ್ಥಕ್ಕೂ ಬನ್ನಿನ್ ಗುಜರಾತ್. ಇಬ್ಬರಿಗೂ ಹಿಂದಿ ಸ್ವಲ್ಪ ಅಷ್ಟಕ್ಕಷ್ಟೇ ಬರೋದು. ಸೊ ಇದು ಮನೆ ಟೂರ್. ಓಕೆ, ಸೊ ನಾವಿವಾಗ ಕ್ಯಾಬಲ್ಲಿ ಹೊರಟಿದ್ದೀವಿ. ಫ್ಲೈಟ್ ಇರೋ 9:55ಗೆ, ಮತ್ತು ಈಗ ನಾವೊಂದು ಅರೌಂಡ್ 7:45ಗೆ ರೀಚ್ ಆಗ್ತೀವಿ ಏರ್ಪೋರ್ಟ್. ಸೊ ಸಿ ಯು ಗೈಸ್. ಏರ್ಪೋರ್ಟ್ ರೀಚ್ ಆಗಿದ್ದೀವಿ. ಈಗ ಬೆಂಗಳೂರು ಏರ್ಪೋರ್ಟ್ ರೀಚ್ ಆಗಿದ್ದೀವಿ. ಚೆಕ್ ಇನ್ ಬ್ಯಾಗೇಜ್ ಕೊಟ್ಟಾಯಿತು. ಇವಳಿಗೆ ಹಾಲು ಕುಡಿಸಿ ಆಮೇಲೆ ಸೆಕ್ಯೂರಿಟಿ ಚೆಕ್-ಇನ್ಗೆ ಹೋಗ್ತೀವಿ. ವೆಯ್ಟ್ ತುಂಬ ಇತ್ತು, ಕಂಬೈನ್ಡ್ ಆಲ್ಮೋಸ್ಟ್ 35 kgs. ಬಟ್ ಅವ್ರ ಎಕ್ಸೆಪ್ಷನ್ ಆಗಿ ತೊಗೊಂಡು ಹಣ ಈಸ್ಕೊಂಡಿಲ್ಲ. ಸೊ ಗುಡ್ ಥಿಂಗ್. ಕೊಡಿ. ಮಮ್ಮ ಸ್ಮೈಲ್. You may use in-seat power outlets where available to charge your devices. Thank you for your attention. Catching a crazy love moving through me like a wildfire, like a wildfire. Hi. ರೀಚ್ ಆದ್ವಾ ಅಹಮದಾಬಾದಿಗೆ? ರೀಚ್ ಆದ್ವಿ. ಲ್ಯಾಂಡ್ ಆಗ್ತಾ ಇದ್ದೀವಿ ಈಗ. ಸೊ ಈಗ ಲ್ಯಾಂಡ್ ಆಗಿದ್ದೀವಿ ಅಹಮದಾಬಾದ್ಗೆ. 12:10 ಟೈಮು. ಹೆಂಗೆ ಅನಿಸ್ತಾ ಇದೆ ನಿಮಗೆ? ಒಂಥರ ಚೆನ್ನಾಗಿ ಅನಿಸ್ತಾ ಇದೆ. ಬಟ್ ಏರ್ಪೋರ್ಟ್ ಡಿಫ್ರೆನ್ಸ್ ಗೊತ್ತಾಗಲ್ಲ. ಇಬ್ಬರಿಗೂ ಹಿಂದಿ ಸ್ವಲ್ಪ ಅಷ್ಟಕ್ಕಷ್ಟೇ ಬರೋದು. ಸೊ ವಿ ಹ್ಯಾವ್ ಟು ಮ್ಯಾನೇಜ್ ವಿತ್ ಬ್ರೋಕನ್ ಹಿಂದಿ. ಆಲ್ರೆಡಿ ಕ್ಯಾಬ್ ಡ್ರೈವರ್ ಹತ್ರ ಮಾತಾಡೋಕ್ಕಿತ್ತು. ಸೊ ಐ ಟ್ರೈಡ್ ಮೈ ಬೆಸ್ಟ್ ಟು ಬಿ ಫ್ಲೂಯೆಂಟ್. ಇಲ್ಲ ಈಗ ಅಹಮದಾಬಾದಲ್ಲಿ ಲ್ಯಾಂಡ್ ಆಗಿದ್ದೀವಿ. ಸರ್ದಾರ್ ವಲ್ಲಭಾಯ್ ಏರ್ಪೋರ್ಟಲ್ಲಿ ಸ್ವಲ್ಪ ಹಾಟ್ ಅನಿಸ್ತಾ ಇದೆ. ಇಲ್ಲಿ ಇನ್ನಿನ್ನು ಸೆಕೆ ಗೊತ್ತಾಗ್ಬೋದು. ಕೂತಿದ್ದೀವಿ, ರೂಮ್ಗೆ ಹೋಗ್ತಾ ಇದ್ದೀವಿ. ನಾವು ನಮ್ದು Airbnb-ಗೆ ಹೋಗ್ಬೇಕಂತ ಇದ್ದೀವಿ. ಸೆಕೆ ಸ್ಟಾರ್ಟ್ ಆಯಿತು, ಇವಾಗ ಸೆಕೆನೇ ಆಗ್ತಾ ಇದೆ. ಎಲ್ಲ ಕಡೆ ಮೋದಿಜಿ ಫೋಟೋ ಕಾಣ್ತಾ ಇದೆ. ಬನ್ನಿನ್ ಗುಜರಾತ್. ನಾವು ಅಹಮದಾಬಾದಿಗೆ ರೀಚ್ ಆಗಿದ್ದೀವಿ. ಡೇ 1 ಆಫ್ ಅಹಮದಾಬಾದ್ ಇದು. ಇಲ್ಲಿ ನಾವೊಂದು Airbnb ಅಲ್ಲಿ ಉಳ್ಕೊಂಡಿದ್ದೀವಿ. ಇದು ಹೆಂಗೆ ಅಂದರೆ ಇಲ್ಲೆಲ್ಲ ಓಲ್ಡ್ ಬಿಲ್ಡಿಂಗ್ಸ್ ಆಯಿತಾ. ಸೊ ಬಟ್ ಒಳಗೆ ರೂಮನ್ನೆಲ್ಲ 2 BHK ಫ್ಲ್ಯಾಟ್ ಕೈಂಡ್ ಆಫ್ ಇದು Airbnb ಥರ ಮಾಡಿದ್ದಾರೆ. ಇವಾಗ ಅದೇ ರೂಮಿಗೆ ಬಂದಿದ್ದೀವಿ ನಾವು. ಮಗಳಿಗೆ ನಿದ್ದೆ ಬಂದುಬಿಡ್ತು. ಏರ್ಪೋರ್ಟಿಂದ ರೂಮಿಗೆ ಬರುವಷ್ಟರಲ್ಲೇ ಮಗಳಿಗೆ ನಿದ್ದೆ ಬಂದುಬಿಟ್ಟಿದೆ. ಇಲ್ಲೇ ಮಲ್ಕೊಂಡಿದ್ದಾಳೆ. ಈಗ ಒಂದು ಗುಜರಾತ್ ಥಾಲಿ ಇರುವ ರೆಸ್ಟೋರೆಂಟಿಗೆ ಹೋಗೋಣ ಅಂತ ಊಟಕ್ಕೆ, ಲಂಚಿಗೆ. ಸೊ ಇಲ್ಲಿದ್ದು ಓನರೇ, ಆ Airbnb ಓನರ್, ಅವ್ರಿಗೇ ಕೇಳಿದ್ವಿ. ಏನೋ ಲಿಸ್ಟ್ ಕಳಿಸ್ತಾರೆ ಹೇಳಿದ್ದಾರೆ. ಅದನ್ನು ನೋಡಿ ಇಲ್ಲಿಗೆ ಯಾವ್ದು ಹತ್ತಿರ ಆಗುತ್ತೆ ಅದನ್ನು ನೋಡಿ ಹೋಗೋಣ ಅಂತ ಊಟಕ್ಕೆ. ಸೊ ಇದು ಮನೆ ಟೂರ್. ಇದು 2 BHK. ಸೊ ಹಾಲೆಲ್ಲ ಫುಲ್ ತುಂಬ ಕ್ಲೀನಾಗಿದೆ. ಆ್ಯಕ್ಚುಲಿ ಮನೆ ಹಳೇದಾಗಿದೆ, ಬಟ್ ತುಂಬ ಕ್ಲೀನಾಗೆ
ವೆಲ್ ಮೇಂಟೈನ್ಡ್, ವೆಲ್ ಪೇಂಟೆಡ್, ಪೇಂಟ್ ಎಲ್ಲ ನೀಟಾಗಿ ಆಗಿದೆ, ಎಲ್ಲ ಕಡೆ ಎ ಸಿ ಇದೆ. ಸೊ ದಿಸ್ ಇಸ್ ದ ಕಿಚನ್. ಒಂದು ನಿಮಿಷ ಲೈಟ್ ಹಾಕ್ತೀನಿ. ಎಲ್ಲ ವೆಲ್ ಎಕ್ವಿಪ್ಡ್ ಇದೆ, ಫ್ರಿಡ್ಜ್ ಇದೆ. ನಾನು ಪರ್ಸ್ನಲಿ ಇದು ರೈಸ್ ಕುಕ್ಕರ್ ಕೇಳಿದೆ, ಬಿಕಾಸ್ ನಾವು ರೈಸ್ ತಂದಿದ್ದೀವಿ ಮತ್ತು ಪುಳಿಯೋಗರೆ ಅದು ಇದು ಮಾಡಿ ತಿನ್ನೋದಕ್ಕೆ. ಪ್ಯಾನ್ ಇದೆ, ಹಾಲಿನ ಪಾತ್ರೆಗಳೆಲ್ಲ ಇದ್ದಾವೆ, ಕೆಲವೆಲ್ಲ ಪಾತ್ರೆ ಇಟ್ಟಿದ್ದಾರೆ ಇವರು ಆಲ್ರೆಡಿ. ಸೊ ಕಟ್ಲರಿ ಎಲ್ಲ ಇದೆ. ಗುಡ್ ಹೋಮ್, ಚೆನ್ನಾಗಿದೆ ಮನೆ. ಮತ್ತು ಮೆಟ್ರೋಗೆ ವಾಕೆಬಲ್, ಲೆಸ್ ದೆನ್ 500 ಮೀಟರ್ಸ್, ಮೇ ಬಿ ಬರೀ 300 ಮೀಟರ್ಸ್ ಇರ್ಬೋದು. ತುಂಬ ಅಂದರೆ ತುಂಬ ಹತ್ತಿರ ಇದೆ. ಅದು ನಮಗೆ ಪ್ಲಸ್ ಪಾಯಿಂಟ್. ಅದಕ್ಕೋಸ್ಕರನೇ ನಾವು ಈ ಮನೇನ ಬುಕ್ ಮಾಡಿದ್ದು. ಮೇಯ್ನ್ ನಮಗೇನಂದರೆ ಎಲ್ಲಾದರೂ ಹೋಗಬೇಕಂದ್ರೆ ಮೆಟ್ರೋಲ್ಲೇ ಹೋಗಬೇಕಲ್ವಾ. ಸೊ ಹಾಗಾಗಿ ಇದು ಬಂದು ಮಾಸ್ಟರ್ ಬೆಡ್ರೂಮ್. ಪರವಾಗಿಲ್ಲ, ಚೆನ್ನಾಗಿದೆ. ಬಿಲ್ಡಿಂಗ್ ಹಳೇದಾಗಿದೆ, ಬಟ್ ಆದರೂ ಪೇಂಟ್ ಮಾಡಿ ಎಲ್ಲ ಎ ಸಿ ಫಿಟ್ಟಿಂಗ್ ಎಲ್ಲ ಮಾಡಿದ್ದಾರೆ. ಬೆಡ್ ಎಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ. ಎಲ್ಲ ಅಮ್ಯುನಿಟೀಸ್ ಅಂತೂ ಇದೆ, ಅದಕ್ಕೇನು ಕಡಿಮೆ ಇಲ್ಲ. ಸೊ ಇದೊಂದು ಬಾತ್ರೂಮ್ ಇದೆ. ಇದೊಂದು ಸೆಕೆಂಡ್ ಬೆಡ್ರೂಮ್, ಚಿಕ್ಕ ರೂಮು, ಬಟ್ ನಾವು ಹೇಗಿದ್ರೂ ಯೂಸ್ ಮಾಡಲ್ಲ. ಸೊ ಇಟ್ ಈಸ್ ಓಕೆ. ಬೆಡ್ರೂಮ್ ಚಿಕ್ಕದು, ಬಟ್ ಬೆಡ್ ನೋಡಿದ್ರೆ ತುಂಬ ದೊಡ್ಡದಾಗಿದೆ, ಕಿಂಗ್ ಸೈಜ್ ಇದೆ. ಸೊ ಕಂಪ್ಲೀಟ್ ಹೌಸ್ ಟೂರ್ ಇದು. ಇವರಿಗೆ ಇಲ್ಲಿ ಇದ್ದವರು ಹೇಳಿದ್ರು ಊಟ ಮಾಡೋದಕ್ಕೆ ಯಾವ್ದು ಬೆಡ್ ಚೆನ್ನಾಗಿದೆ ಗುಜರಾತಿ ಥಾಲಿ ಅಂದರೆ ಗೋವರ್ಧನ್ ಥಾಲ್ ಅಂತ ಹೇಳಿದ್ರು. ಸೊ ನಾವು ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. 3-4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಗೋವರ್ಧನ್ ಥಾಲಿ ರೇಟಿಂಗ್ ಚೆನ್ನಾಗಿದೆ. ಸೊ ಓಲಾ ಬುಕ್ ಮಾಡ್ಕೊಂಡು ಹೋಗ್ತೀವಿ ನಾವೀಗ, ಆಟೋ ಮಾಡ್ಕೊಂಡು ಹೋಗ್ತೀವಿ. ಹಾಂ ಬೈಕಿದ್ದಾರೆ. ಅಲ್ಲ, ಏನು ಹೇಳಿದ್ರು ಆಟೋದವರು? ಇಲ್ಲೇ ಇದ್ದಾರೆ, ಇದೀನಿ. ಏನೋ ಒಳಗಡೆ ಬರೋಕ್ಕೆ ದಾರಿ ಇಲ್ಲ ಅನ್ನಪ್ಪ, ಯಾಕಿಲ್ಲ ಅನ್ನೋ ಗೊತ್ತಿಲ್ಲ. ಈಗ ಫೈನಲಿ ಒಂದು ಆಟೋ ಸಿಕ್ಕಿದ್ದು, ಅದರಲ್ಲೇ ಯಾವುದು ಗೋವರ್ಧನ್ ತಾಲ. ಗೋವರ್ಧನ್ ತಾಲಿಗೆನೆ ಹೋಗ್ತಾ ಇದ್ದೀವಿ. ಎಷ್ಟು ಬುಕ್ ಮಾಡಿದರೂ ಸಿಗ್ತಾ ಇರಲಿಲ್ಲ. ಲಾಸ್ಟಿಗೆ ಒಂದು ಸಿಕ್ಬಿಡ್ತು. ಏನೇನು ಹೆಸರು ಹೇಳಿದ್ರು, ಫಾಸ್ಟ್ ಹೇಳಿ ಹೋದರು, ನೆನಪು ಬರ್ತಾ ಇಲ್ಲ. मिक्स वेजिटेबल ಹಾಂ चना बटेका पंच मकई बंडी ಊಟ ಹೇಗಿತ್ತು? ಚೆನ್ನಾಗಿದೆ ಊಟ, ಬಟ್ ನಮ್ಮ ಟೇಸ್ಟ್ ಬಡ್ಸಿಗೆ ಇದು ತುಂಬ ಸ್ವೀಟ್. ನಮ್ಮ ಸೌತ್ ಇಂಡಿಯನ್ ಫುಡ್ ಎಲ್ಲ ಹೇಗೆ ಖಾರ ಇದ್ದು ಎಲ್ಲ ಬ್ಯಾಲೆನ್ಸ್ಡ್ ಆಗಿರುತ್ತೆ, ಇಲ್ಲಿ ಎಲ್ಲ ಪದಾರ್ಥಕ್ಕೂ ಸ್ವೀಟ್ ಹಾಕಿದ್ದಾರೆ. ಸೊ ಅದು ನಮಗೆ ಸ್ವಲ್ಪ ಸ್ವೀಟ್ ಅನ್ನಿಸ್ತು. ಚೆನ್ನಾಗಿದೆ, ಬಟ್ ಇಟ್ಸ್ ಒನ್ ಟೈಮ್ ಟ್ರೈ, ಡೆಫಿನೆಟ್ಲಿ ಬಂದಿರೋದಕ್ಕಂತೂ ಟ್ರೈ ಮಾಡ್ಬೋದು. ಮತ್ತು ಇದು ತುಂಬ ಫೇಮಸ್ ಹೋಟೆಲ್ ಇದು. ಫೇಮಸ್ ಹೋಟೆಲ್ ಗೋವರ್ಧನ್ ತಾಲ್ ಹೋಟೆಲ್. ಸೊ ಫುಲ್ ನೋಡಿ ರಶ್, ಫುಲ್ ರನ್ನಿಂಗ್, ಫುಲ್ ರಶ್ ಇದೆ. ನಾವೀಗ ಸ್ಪೆಕ್ಟ್ರಮ್ ಮ್ಯೂಸಿಯಂಗೆ ಹೋಗ್ತಾ ಇದ್ದೀವಿ. ಅದೊಂದು ಆರ್ಟ್ ಆ್ಯಂಡ್ ವಿಷುವಲ್ ಮ್ಯೂಸಿಯಂ ಅಂತ, ಒನ್ ಆಫ್ ಇಟ್ಸ್ ಕೈಂಡ್ ಇನ್ ಇಂಡಿಯಾ. ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತು, ಅಟ್ಲೀಸ್ಟ್ ಗೂಗಲ್ ಫೋಟೋಸಲ್ಲಿ. ನಾವೆಲ್ಲ ಹೋಗಿ ನೋಡಿದ್ಮೇಲೆ ನಿಮ್ಗೆ ಹೇಳ್ತೀವಿ ಹೇಗಿದೆ ಅಂತ. ಇದೊಂಥರ ಈ ಸಿಂಗಾಪುರ್ ಮತ್ತು ದುಬೈಯಲ್ಲಿ ಎಲ್ಲ ಲೈಟಿಂಗ್ಸ್ ಎಲ್ಲ ಇಟ್ಟು ಒಂಥರ ಇನ್ಸೈಡಲ್ಲಿ ಮಾಡಿದಾರಲ್ಲ, ಆ ಥರನೇ ಸ್ವಲ್ಪ ಮಿಮಿಕ್ ಮಾಡಿದ್ದಾರೆ. ಹೇಗಿದೆ ಅಂತ ತೋರಿಸ್ತೀನಿ, ಹೋಗೋಣ ಬನ್ನಿ. ಟೈಮಿಂಗ್ಸ್ ಅಂತ ಏನಿಲ್ಲ. ಎರಡು ವಾಚ್ ಕೊಟ್ಟಿದ್ದಾರೆ, ಬ್ಯಾಡ್ಜ್ ಸಮಥಿಂಗ್ ಲೈಕ್ ಅ ವಾಚ್. ಎಂಟ್ರಿಯಲ್ಲಿ ಹಾಕು. experience here. Like you have activates on your watches. Once you go in, like you can roam at your own pace. Hello, I'm Next to 5
वेट करनी है. ನಿನ್ನದು ನಂದಿದೆ. ನಾನು ಮಾಡಿದ್ದೆಲ್ಲೋ ಇದು ಉಲ್ಟಾ ಬರ್ತಾ ಇದಲ್ಲ. ಒಟ್ಟು ಟಚ್ ಮಾಡು. And my fears swell up like the ocean. It feels like I could drown in my tears. Everything's overflowing. Scared that I won't get it right, get it right. My nerves are working overtime, overtime. Tell myself to calm down and breathe. Step out of the shadows, into the fire. Don't be afraid to go out on a wire. Live in the moment, turn it louder. This is what you're made for. You just gotta be fearless. You just gotta be fearless. You just gotta be fearless. You just gotta be ತುಂಬ ಚೆನ್ನಾಗಿ ಅನ್ನಿಸ್ತಿದೆ. ಫಸ್ಟ್ ಟೈಮ್ ಇನ್ ಲೈಫ್ ಈ ಥರದೊಂದು ಎಕ್ಸ್ಪೀರಿಯನ್ಸ್ ಆಗ್ತಿರೋದು. ಮಲೇಷ್ಯಾಗೆ ಹೋಗಿದ್ವಿ, ಬಟ್ ಅಲ್ಲಿ ಕೂಡ ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ. ಇದು ತುಂಬ ಚೆನ್ನಾಗಿ. fearless. Once I get in and I put it in drive, ain't no more stopping me, don't even try. Controlling the chaos, controlling the flight. Yeah, I saw the shots that you don't say. ಏ ಸ್ಮೈಲ್, ಹಾಯ್ ಮಾಡ. ಇದೊಂದು ಸಖತ್ತಾಗಿದೆಪ್ಪ ನೋಡಿ. ಇಲ್ಲಿ ಫುಲ್ ಬಾಕ್ಸಿನ ಮಿಡಲಲ್ಲಿ ಫುಲ್ ಎಂಜಾಯ್ ಮಾಡ್ಕೋಬೋದು. ರೆಡ್ ಕಲರ್. ನೋಡಿದ್ರಲ್ಲ ನೀವು ಹೆಂಗಿತ್ತು, ತುಂಬ ಬ್ಯೂಟಿಫುಲ್ ಆಗಿದೆ, ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಸ್ಪೆಕ್ಟ್ರಾ ಮ್ಯೂಸಿಯಂ ನೋಡಾಯಿತು. ನನಗಂತೂ ರಿಯಲಿ ತುಂಬ ಖುಷಿ ಆಯಿತು. ಟಿಕೆಟ್ ಬಂದು ಪರ್ ಪರ್ಸನ್ 2150 ಅಂದ್ರೆ 1800 ಪ್ಲಸ್ GST. ಸೊ ಇಟ್ ಆಲ್ಮೋಸ್ಟ್ 2150. ನಮ್ಗೆ ಇಬ್ರಿಗೆ ಸೇರಿ 4246 ಆಯ್ತು. 4246 ಆಯಿತು. ಮತ್ತೆ ಅದು ಪೈಸಾ ವಸೂಲ್ ಅಂತ ಹೇಳ್ತೀನಿ. ವೆರಿ ಬ್ಯೂಟಿಫುಲ್. ನಾನು ಲೈಫಲ್ಲಂತೂ ನೋಡಿರಲಿಲ್ಲ ಈ ಥರ. ಇಂಡಿಯಾದಲ್ಲಂತೂ ಈ ತರ ಇಂಡಿಯಾದಲ್ಲಿ ಇಲ್ಲ ಪ್ರಾಬ್ಲಮ್. ಇದು ಮತ್ತೆ ದುಬೈಯಲ್ಲಿ ಇದ್ದಿದ್ದು ಕೇಳಿದ್ದೀನಿ, ನೋಡಿದ್ದೀನಿ ಇನ್ಸ್ಟಾ ರೀಲ್ಸ್ ಅಲ್ಲಿ, ಸಿಂಗಾಪುರದಲ್ಲಿ, ಸಿಂಗಾಪುರ್ ಅಂತ ಜಾಗದಲ್ಲಿ. ಬಟ್ ಇಂಡಿಯಾ ವೆರಿ ಗುಡ್ ಇನಿಷಿಯೇಟಿವ್, ತುಂಬಾ ಚೆನ್ನಾಗಿತ್ತು. ಒನ್ಸ್ ಇನ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಇದು. ಕೈಂಡ್ ಆಫ್ ಡಿಫರೆಂಟ್ ಎಕ್ಸ್ಪೀರಿಯನ್ಸ್. ಹೌದು, 8 ಡಿಫರೆಂಟ್ ಲೈಟಿಂಗ್ಸ್, ಎಕ್ಸ್ಪೀರಿಯನ್ಸ್ ರೂಮ್ಸ್. ಹಾ, ಸೊ
ಸೊ ಹೈಲಿ ರೆಕಮೆಂಡೆಡ್. ನಾನು 5 ರೇಟಿಂಗ್ಸ್ ಕೊಟ್ಟೆ ಈಗ ನಮ್ಮ ಆಲ್ರೆಡಿ. ಮಗಳಿಗಂತೂ ಫುಲ್ ಎಂಜಾಯ್ ಇವಳು ಅಶ್ವಿ ಮಾಡ್ಬಿಟ್ಲು. ಅಂತೂ ಫುಲ್ ಎಂಜಾಯ್ ಮಾಡಿದ್ಲು, ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡಿ. ಚೆನ್ನಾಗಿತ್ತು ಅಶ್ವಿ? ಅಶ್ವಿ ಈಗ ಯೋಚನೆಯಲ್ಲಿದ್ದಾಳೆ ಅವಳು. ಓಕೆ, ಥ್ಯಾಂಕ್ ಯು.